ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಅತ್ಯಂತ ದುಃಖದ ಸಂಗತಿ, ನೋವಿನ ಸಂಗತಿ. ಚಂದಪ್ಪ ಗೌಡರು, ಸೌಜನ್ಯಾಳ ತಂದೆ, ಅವರು ಇವತ್ತು ಮಧ್ಯಾಹ್ನ ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಅಗಲಿದ್ದಾರೆ. ತನ್ನ ಮಗಳ ಸಾವಿಗೆ, ಅತ್ಯಾಚಾರಕ್ಕೆ, ದಾರುಣ ಕೊಲೆಗೆ ನಿರಂತರವಾಗಿ ಶ್ರಮವನ್ನು ಪಟ್ಟಂಥವರು ಮತ್ತು ನಿರಂತರವಾಗಿ ನೋವನ್ನು ಅನುಭವಿಸಿದವರು. ಇಡೀ ಸಮಾಜವನ್ನು ಎದುರಿಸಿ ಪಾಪ ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ತಾಯಿ ಕುಸುಮಾವತಿ ಅವರ ಜೊತೆಗೆ, ಅಂದರೆ ಅವರ ಶ್ರೀಮತಿ ಕುಸುಮಾವತಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡು, ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಜೊತೆಗೆ ನಿಂತ್ಕೊಂಡಂತಹ ಒಬ್ಬ ಗಟ್ಟಿಗ ವ್ಯಕ್ತಿ. ಬಹಳಷ್ಟು ಪಾಪ ನೊಂದ್ಕೊಂಡಿದ್ರು ಜೀವನದಲ್ಲಿ. ಆದರೆ ಕಳೆದ ಹಲವಾರು ವರ್ಷಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದರೂ ಕೂಡ ನಮ್ಮ ಜೊತೆಗೆ ದೆಹಲಿಗೆ ಬಂದರು. ಹೋರಾಟದಲ್ಲಿ, ಎಲ್ಲ ಹೋರಾಟದಲ್ಲಿ ಕೂಡ ಭಾಗಿಯಾಗಿ ನನ್ನ ಮಗಳಿಗೆ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಬರ್ತಾ ಇದ್ರು. ಆದರೆ ಇವತ್ತು ಅವರು ಆ ಅನಾರೋಗ್ಯ ಸಮಸ್ಯೆಯಿಂದ ನಿಧನ ಆಗಿದ್ದಾರೆ. ಮತ್ತು ಇದರಲ್ಲಿ ಅವರ ಸಾವನ್ನು ಕೂಡ ಈ ಅತ್ಯಾಚಾರಿಗಳ ಕುಟುಂಬ ಕಾಯ್ತಾನೆ ಇತ್ತು. ಇದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಒಂದು 2-3 ತಿಂಗಳಿನಿಂದ ಬೇರೆ ಬೇರೆ ರೀತಿ ಮಾಟ ಮಂತ್ರದ ಪ್ರಯೋಗಗಳೆಲ್ಲವೂ ಕೂಡ ಆಗ್ತಾ ಇತ್ತು ಅವ್ರ ಮೇಲೆ. ಆ ವಿಷಯ ನಮ್ಮ ಗಮನಕ್ಕಿದೆ. ಈಗ ಅವರ ನಿಧನ ಆದ ತಕ್ಷಣವೇ ಆ ಅತ್ಯಾಚಾರಿಗಳ ಕುಟುಂಬ, ಅವ್ರನ್ನ ಬೆಂಬಲಿಸುವಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂತಹ ಪೇಮೆಂಟ್ ಟೀಮ್ ಏನಿದೆ, ಡಿ ಗ್ಯಾಂಗ್ ಅಂತ ಏನು ನಾವು ಕರಿತೀವಿ, ಅವರು ಇವತ್ತು ಒಂದು ವಿಕೃತ ಮನಸ್ಸಿನಿಂದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರು ಯಾವ ನರಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಬರುವಂಥ ದಿನಗಳಲ್ಲಿ ಮಂಜುನಾಥ ಸ್ವಾಮಿನೇ ಏನು ಸತ್ಯಾಸತ್ಯತೆಯನ್ನು ಹೊರಗಡೆ ಹಾಕ್ತಾನೆ. ಚಂದಪ್ಪ ಗೌಡರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ನಮಗೆ ಗೊತ್ತಿದೆ, ಅವರ ಮಗಳ ಒಂದು ಅತ್ಯಾಚಾರ ಕೊಲೆಗೆ ನ್ಯಾಯ ಸಿಕ್ಕಾಗಲೇ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅಲ್ಲಿವರೆಗೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗಿರ್ತಾರೆ ಅನ್ನೋ ಒಂದು ಮಾತು ಹೇಳಿ, ಇವತ್ತು ನಮ್ಮ ಜೊತೆಗೆ ಜಯಂತ್ ಟಿ ಅವರು ಮತ್ತು ನಮ್ಮ ಹೋರಾಟಗಾರ ಮಿತ್ರರಾದಂಥ, ಆತ್ಮೀಯರಾದಂಥ ನಮ್ಮ ಮೋಹಿತ್ ಅವರಿದ್ದಾರೆ, ಅಡ್ವೊಕೇಟ್ ಮೋಹಿತ್ ಅವರು ನಮ್ಮೆಲ್ಲರಿಗೂ ಪರಿಚಯರಾದಂಥವರು, ಮತ್ತು ರಂಜಿತ್ ಅಂತ ಸ್ನೇಹಿತರು ಬಂದಿದ್ದೀವಿ. ನಾವೀಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದರೆ, ಬಹುಶಃ ನೀವು ನೋಡಬಹುದು. ಕೊಡಿ. ಪ್ರತಿದಿನ ಈಗ ನಾವು ಒಂದು ವರ್ಷದಿಂದ ಹೇಳ್ತಾ ಇದ್ವಿ, ಧರ್ಮಸ್ಥಳ ಸಂಘದ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ, ಕಿರುಕುಳ ಯಾವ ರೀತಿ ಇದೆ, ಅನೇಕ ವಿಷಯಗಳನ್ನು ನಾವು ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ನಮ್ಮ ಜೊತೆಗಿರ್ತಕ್ಕಂಥ ಅನೇಕ ಯೂಟ್ಯೂಬರ್ಗಳು ಕೂಡ ಬಿಚ್ಚಿಟ್ಟಿದ್ದಾರೆ. ಕಳೆದ ಒಂದು 15 ದಿನದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಡ್ಡಿ ಕಿರುಕುಳಕ್ಕೆ ಹೆದರ್ಕೊಂಡು ಅನೇಕ ಕುಟುಂಬಗಳು ಊರು ಬಿಟ್ಟಿದ್ದಾವೆ ಅಂಥೇಳಿ. ಇಲ್ಲಿ ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆ, ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ ಒಂದು ಕುಟುಂಬ ಇದೇ ರೀತಿ ಹೆದರ್ಕೊಂಡು ಊರು ಬಿಟ್ಟು ಬಂದಿದೆ. ಆ ಥರ ಸುಮಾರು ಜನ ಊರು ಬಿಟ್ಟು ಬಂದಿದ್ದಾರೆ. ಚಾಮರಾಜನಗರದ್ದು ಏನಾಯಿತು, ಕೆಲವೊಂದಿಷ್ಟು ಅಂದರೆ ಮಾಧ್ಯಮಗಳು ಗಮನಕ್ಕೆ ಬಂತು, ಹೀಗಾಗಿ ಇಡೀ ರಾಜ್ಯದ ಗಮನಕ್ಕೆ ಬಂತು. ಆದರೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಇದೆ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಈ ಸಮಸ್ಯೆ ಇದೆ. ಅದಕ್ಕೆ ನಾವು ಇಡೀ ನಮ್ಮ ಸೌಜನ್ಯ ಹೋರಾಟಗಾರರ ತಂಡ ಏನು ಮಾಡಿದೆ, ಅವರು ಊರು ಬಿಟ್ಟು ಬಂದರೆ ಎಲ್ಲಿ ಬಂದಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಯಾಕೆ ಬಂದರು, ಮತ್ತು ಯಾವ ಮೈಕ್ರೋ ಫೈನಾನ್ಸ್ನಿಂದ ಅವರು ಸಾಲವನ್ನು ತೆಗೆದುಕೊಂಡಿದ್ರು, ಯಾವ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೇಳೋದಕ್ಕೆ ನಾವು ಬಂದಿದ್ದೀವಿ. ಎಲ್ಲ ಮಾಧ್ಯಮಗಳು ಕೂಡ, ಪತ್ರಿಕೆಯಲ್ಲೂ ಕೂಡ ಏನೋ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇಲ್ಲ. ಇವತ್ತು ಯಾರು ಕಿರುಕುಳಕ್ಕೆ ಒಳಗಾಗಿ ನೊಂದುಕೊಂಡು ಊರು ಬಿಟ್ಟು ಬಂದಿದ್ದಾರೆ, ಅವರ ಜೊತೆಗೇ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ. ವಾಸ್ತವತೆಯನ್ನು ಇಡೀ ಸಮಾಜದ ಮುಂದೆ, ಕಾನೂನಿನ ವ್ಯವಸ್ಥೆಯ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ವಾಸ್ತವತೆಯ ಒಂದು ಕನ್ನಡಿ ಹಿಡಿಯೋದಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು. ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ದುರ್ಗಪ್ಪ ಸರ್. ದುರ್ಗಪ್ಪ. ಹೌದು ಸರ್. ಯಾವೂರು?
ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಸರ್. ಸಿಂಧನೂರು ತಾಲೂಕು. ಯಾವ ಊರು ಅಲ್ಲಿ? ಉಪ್ಪಲ್ದಡ್ಡಿ ಸರ್. ಯಾವುದು? ಉಪ್ಪಲ್ದಡ್ಡಿ ಸರ್. ಉಪ್ಪಲದಡ್ಡಿ. ಹೌದು ಸರ್. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಉಪ್ಪಲ್ದಡ್ಡಿ ಗ್ರಾಮ. ಹೌದು ಸರ್. ಆಯ್ತು. ಅಮ್ಮ ನಿಮ್ದು? ಶರಣಮ್ಮ. ನಿಮ್ದು ಈಗ ನೀವಿಬ್ರು ಗಂಡ ಹೆಂಡತಿ? ಹೌದು ಸರ್. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು. ಹೌದು ಸರ್. ಹಾ. ಈ ಹುಡುಗಿ ಹಾ ಸ್ಕೂಲ್ಗೆ ಹಚ್ಚಿದ್ರಿ ಸರ್. ಹಾ. ಎಷ್ಟು ತಿಂಗಳು? ಎಷ್ಟು ತಿಂಗಳು ಹೋದ್ಲು ಸ್ಕೂಲಿಗೆ? 2 ತಿಂಗಳು ಹೋಗಿದ್ದೆ. 2 ತಿಂಗಳ ಮೇಲೆ ಅವರು ಧರ್ಮಸ್ಥಳದಾಗ ಗುಂಪು ತಗೊಂಡಿದ್ರು ಸರ್. ಯಾವ ಇದನ್ನು ಸಂಘ? ಮಂಜುನಾಥ ಸ್ವಾಮಿ. ಆ ಮಂಜುನಾಥ ಸ್ವಾಮಿ ಅಲ್ಲ, ಯಾವ್ದು ಅಗಳ ಹೇಳಿದ್ರಲ್ಲ, ಏನ ಯಾವ ಸಂಘ ಅದು? ವಿನಾಯಕ. ಮತ್ತೆ ಯಾವ ಸಂಘ ಅದು? ಧರ್ಮಸ್ಥಳ. ಇನ್ನೊಂದ್ಸರಿ ಹೇಳ. ವಿನಾಯಕ ಧರ್ಮಸ್ಥಳ ಸಂಘ ಸರ್. ಇನ್ನೊಂದ್ಸರಿ ಹೇಳು, 3 ಸರಿ ಹೇಳ್ಬೇಕು, ಗಟ್ಟಿಸಿ ಹೇಳು. ವಿನಾಯಕ ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ ಹೌದಲ್ಲ? ಹೌದು ಸರ್. ಹಾ ಸರಿ. ಎಷ್ಟು ವರ್ಷದಿಂದ ನೀವು ಸಾಲ ತಗೊಂಡಿದ್ರಿ? ಈಗ 5 ವರ್ಷದಿಂದ ತಗೊಂಡಿದ್ದೀವಿ ಸರ್. 5 ವರ್ಷದಿಂದ ಸಾಲ ತಗೊಂಡಿದ್ದೀವಿ ಸರ್. ಸಾಲ ತಗೊಂಡಿದ್ರಿ. ನಿಮ್ಗೆ ಸಾಲ ಬೇಕು ಅಂತ ನೀವು ಧರ್ಮಸ್ಥಳಕ್ಕೆ ಹೋಗಿ ಯಾರ್ದಾರ ಕೈಕಾಲು ಬಿದ್ದು ಕೇಳಿದ್ರೆ ಅಥವಾ ಅವರ ನಿಮ್ಮ ಮನೆ ಬಾಗ್ಲಕ್ಕೆ ಬಂದ್ರ? ಇಲ್ಲ ಸರ್, ನಮ್ಮ ಮನೆಯಲ್ಲೇ ಬಂದು ಗುಂಪು ಮಾಡ್ರು, ಸಾಲ ತಗೋರಿ ಅಂತ ಹೇಳಿದ್ರ. ಕಡಿಮೆ ಬಡ್ಡಿ ಅಂತ ಹೇಳಿದ್ರು ಅಂತಂದು ಹೇಳಿದ್ರ ಸರ್. ನಾವು ಅಲ್ಲೇ ನಾವು ಸಾಲ ತಗೋನಲ್ಲ ಅಂತ ಅಂತಂದ್ರ 2 ವಾರದಿಂದ ಹಿಂದ ಬೆನ್ನ ಹತ್ತಿರ ಸರ್. ಸಾಲ ತಗೋರಿ ಅಂತ ಹೇಳಿ. ಅಂದ್ರೆ ನೀವೇನ್ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಅರ್ಜಿ ಏನ್ ಬರೆದು ಕೊಟ್ಟಿಲ್ಲ ನೀವು? ಇಲ್ಲ ಸರ್, ನಮ್ಗೆ ಸಾಲ ಬೇಕಂತ ಹೇಳಿ. ಎಲ್ಲೈತಿ ಎಂಬುದು ನಮಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಸರಿ. ಅದಕ್ಕಂದ್ರೆ ನಾವು ಸಾಲ ತಗೊಂಡಿವಿ ಸರ್. ಎಷ್ಟು ಸಾಲ ತಗೊಂಡಿದ್ರಿ? ಫಸ್ಟಿಗೆ 10,000 ತಗೊಂಡಿದ್ವಿ. ಎಷ್ಟು? 10,000. 10,000 ತಗೊಂಡ ಮೇಲೆ ಅದನ್ನ ಮುಟ್ಸಿದ್ರಿ. ಆ ಬಳಕ 30,000 ತಗೊಂಡಿದ್ವಿ. 30,000. 30,000 ಮುಟ್ಸಿದ್ವಿ ಸರ್. ಆ ಬಳಕ 70,000 ತಗೊಂಡಿದ್ವಿ. 70,000 ತಗೊಂಡ ಮೇಲೆ 1.5 ಲಕ್ಷ ಸರ್. 1.5 ಲಕ್ಷ ಆಯ್ತು. 1.5 ಲಕ್ಷ ಅಂದ್ರೆ ನೀವು ತಗೊಂಡ್ರಿ ಅಂತ ನೀವು ಹೇಳಿದ್ರಿ. ನಿಮ್ಗೆ ಕೈಯಾಗ ಕೊಟ್ಟಿದ್ದು ಎಷ್ಟು ಅವರು? 1.10 ಸರ್. 1.10. 1 ಲಕ್ಷ ಅಂದ್ರೆ ನಿಮ್ ಲೆಕ್ಕದಾಗಿರೋದು ಎಷ್ಟು? 1,50,000. 1.5 ಲಕ್ಷ ಅಂದ್ರೆ 1,50,000 ಆ ಲೆಕ್ಕದಾಗ. ಆದ್ರೆ ನಿಮ್ಗೆ ಕೊಟ್ಟಿರೋದು ಎಷ್ಟು ಅವರು? 1,10,000 ರೂಪಾಯಿ. 1,10,000 ಕೊಟ್ಟಿದ್ರು. ವಾರ ಎಷ್ಟು ಕಟ್ತಿದ್ರಿ? ವಾರ 1,500 ಕಟ್ತೀವಿ ಸರ್. 1,500. ಇಲ್ಲಿವರೆಗೆ ನೀವು ಎಷ್ಟು ಕಟ್ಟಿದಿರಿ ಅಂದಾಜು? ಏನಾರ ನೀವು ಕಟ್ಟಿದ್ದ ಅಂಜದಂದ್ರೆ 1 ಲಕ್ಷ ಮೇಲೆ ಐತಿ ಸರ್. 1 ಲಕ್ಷ ಮೇಲೆ ಕಟ್ಟಿದಿರಿ. 1.5 ಲಕ್ಷಕ್ಕೆ. ಇನ್ನೂ ಎಷ್ಟು ಕಟ್ಟಬೇಕಂತ ಹೇಳ್ತಾರ ಅವ್ರು? ಇನ್ನೂ 80,000 ಕಟ್ಟಬೇಕು. ಇನ್ನೂ 80,000 ಕಟ್ಟಬೇಕಂತ ಹೇಳ್ತಾರ ಅವ್ರು. ಫೋನ್ ಮಾಡಿದ್ರು ಸರ್. ಈಗ 1,10,000ಕ್ಕೆ ಮತ್ತೆ 80,000 ಕಟ್ಟಿಬಿಟ್ರು ಕ್ಲೋಸ್ ಮಾಡ್ತೀವಿ ನಾವು. ಇನ್ನೂ 80,000 ಕಟ್ಟಬೇಕಂತ ಹೇಳ್ತಾರೆ. ಕೊಟ್ಟಿರೋದು 1,10,000. ಇನ್ನೂ 80,000. ಈಗ 1 ಲಕ್ಷದ ಮೇಲೆ ಕಟ್ಟಿದಿರಿ ನೀವು, ಮತ್ತೆ ಇನ್ನೂ 80,000 ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಹೌದಾ? ಈಗ ಇದನ್ನ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರು ಅವ್ರು? ಸಾಲ ಕೊಡ್ಬೇಕಾರೆ ನಿಮ್ಗೆ ಮಂಜುನಾಥ ಸ್ವಾಮಿ ಏನಾರು ಹೇಳಿದ್ರ? ಧರ್ಮಸ್ಥಳದ್ದು ಮಂಜುನಾಥ್ ಹೇಳಿದ್ರು ಸರ್. ಮಂಜುನಾಥನ್ ಗುಂಪಿನಾಗ ಸೇರು, ಮಂಜುನಾಥ್ ನಿಮ್ಗೆ ಒಳ್ಳೇದು ಮಾಡ್ತಾನ, ಸಾಲ ತಗೊಂಡ್ರ ಇದು ಮಾಡ್ತಾನ, ನಿಮ್ಗೆ ಸ್ವಲ್ಪ ಯಾವ್ದಾಯ್ತಿ ಕಷ್ಟಗಳನ್ನು ದೂರ ಮಾಡ್ತಾನ ಅಂತ ಹೇಳಿದ್ರು ಸರ್. ಆಯ್ತು, 1 ನಿಮಿಷ. ಈಗ ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡ್ರಲ್ಲ, ಮಂಜುನಾಥ ಸ್ವಾಮಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಅಂತ ಹೇಳಿ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವರು ಯಾವ ಪರಿಸ್ಥಿತಿ ಒಳಗಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ. ನಮಸ್ತೆ ಅಮ್ಮ. ಯಾವ್ರ ಬೇನಿಂದ? ರಾಯಚೂರು. ಇಲ್ಲೇನ್ ಮಾಡಕತ್ತೀರಿ? ಅಡಿಗೆ ಮಾಡಕತ್ತೀರಿ. ಈ ಹುಡುಗ ನಿಮ್ಮ ಹುಡುಗನ? ಶರತ್ತು. ಇವ್ರದ್ದು ಮನೆ ನೋಡ್ರಿ. ಇವೆಲ್ಲ ನೀವು ಜಳಕ ಮಾಡೋ ನೋಡ್ರಿ, ಹೈಟೆಕ್ ಬಾತ್ರೂಮ್ ವ್ಯವಸ್ಥೆ. ಇದು ಬೆಂಗಳೂರಿನ KR ಪುರಂ ಹತ್ರ. ಯಾವ್ದಿದು? HL ಹತ್ರ ಇಲ್ಲಿ ಬಂದು. ಇದು KR ಪುರಂ ನೆಕ್ಕುಂದಿ. ಅಂದ್ರೆ ಇಲ್ಲಿ ನೆಕ್ಕುಂದಿ, ದೊಡ್ಡ ನೆಕ್ಕುಂದಿ ಅಂತ ಒಂದು ಬರ್ತದೆ, ನೆಕ್ಕುಂದಿ ಅಂತ ಬರ್ತದೆ. KR ಪುರಂ ಮತಕ್ಷೇತ್ರಕ್ಕೆ ಬರ್ತದೆ ಇದು. ನೋಡಿ, ಅವ್ರು ಹೇಳಿದ್ರು ನೀವು ಸಾಲ ತಗೊಂಡ್ರೆ ನೀವು ಭಾಳ ಏನೋ ಚಲೋ ಆಕೈತಿ ನಿಮ್ಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮಗೆ ಕಡಿಮೆ ಬಡ್ಡಿ ಅಂತ ಹೇಳಿ ಊರೆಲ್ಲ ಬಿಡಿಸಿ ಅವರು ಯಾವ ಪರಿಸ್ಥಿತಿ ಒಳಗೆ ಇದಾರ ಅನ್ನೋದನ್ನ ದಯವಿಟ್ಟು ನೀವೇ ನೋಡಿ.
ಈಗ ನೀವು ಇದೇ ಈ ಮಗುಗೆ ನೀವು ಸ್ಕೂಲಿಗೆ ಹಚ್ಚಿದ್ರ? ಹಚ್ಚಿದೀವಿ ಸರ್. 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಹಚ್ಚಿದೀವಿ ಸರ್. ನಿನ್ನ ಮಗಳ ಹೆಸರೇನು? ನನ್ನ ಮಗಳ ಹೆಸರು ಅರ್ಪಿತಾ ಸರ್. ಅರ್ಪಿತಾ ಅಲ್ವಾ ನಿನ್ನ ಹೆಸರು? ಅರ್ಪಿತಾ. ಅಲ್ಲಿ ಶಾಲೆಗೆ ಹಚ್ಚಿದ್ದು ಸರ್. ಶಶಿಕಲಾ ಅಂತ ಹಚ್ಚಿದ್ರಿ. ದುರ್ಗಪ್ಪ, ನಿನ್ನ ಮಗಳಿಗೆ ನಿನಗೆ ಸಾಲಿ ಕಲಿಸ್ಬೇಕಂತೈತೋ ಅಥವಾ ನಿಮ್ಮ ಹಂಗ ಕೂಲಿ ನಾಲಿ ಮಾಡೋದು, ಇನ್ನೊಬ್ಬರ ಮನೆಗೆ ಬಾಂಡೆ ತೊಳೆಯೋದು, ಕೂಲಿ ಕೆಲಸ ಮಾಡೋದು, ಬಟ್ಟೆ ಒಗ್ಯಾಕ, ಏನ್ ಬೇ ನಿನ್ನ ಹೆಸರೇನ? ನಿನ್ನ ಮಗಳಿಗೆ ಸಾಲಿ ಕಲಿಸ್ಬೇಕಂತೈತೆ? ಆಗ್ಬಾರ್ದು, ವಿದ್ಯಾಭ್ಯಾಸದಿಂದ ಸ್ವಲ್ಪ ಮುಂದೆ ಬರ್ಬೇಕಂತೈತಿ. ಮತ್ತೀಗ ಬಿಡಿಸಿ ಬಂದಿರಲ್ಲ, ಈಗ ನೀವು ಸ್ಕೂಲ್ ಬಿಡಿಸಿದ್ರಲ್ಲ, ಏನ್ ಮಾಡಕ್ ಸರ್? ಎದಕ್ ಬಿಡಿಸಿದ್ರಿ ಸ್ಕೂಲ್? ಎದಕ್ ಬಿಡಿಸಿದ್ರಿ? ಅವರು ಮೈಕ್ರೋ ಫೈನಾನ್ಸ್ ನಿಂದ. ಯಾವ ಮೈಕ್ರೋ ಫೈನಾನ್ಸ್? ಮಂಜುನಾಥ್ ಧರ್ಮಸ್ಥಳ ಸರ್. ಅವರು ಅವ್ರ ತಲೆ ಸಾಲ ತಗೊಂಡಿವಿ ಸರ್. ಸಾಲ ತಗೊಂಡು ಕಟ್ಟು ಅಂತಂದಕ್ಕ ನಾವು ಅಲ್ಲ, ಕಟ್ಟು ಅಂದ್ರೆ ಶರಣಮ್ಮ, ಅವ್ರ ಮನೆಗೆ ಬಂದ ತಂಗಿ ಶರಣಮ್ಮ, ದಯವಿಟ್ಟು ಸಾಲ ಕಟ್ಟು ಅಂತ ಪ್ರೀತಿಯಿಂದ ಮಾತಾಡ್ತಾರ. ಬಾಯಿಗೆ ಹಂದ್ರ ಕಲಿಸ್ತಿ ನೋಡು, ಮಂದಿನ ಕಲಿಸ್ತಿ ನೋಡು, ಎಷ್ಟು ಮಂದಿ ಅದಾರ ಅಷ್ಟು ಮಂದಿ ಕಟ್ತಾರ. ಏನ ಮನುಷ್ಯರದಿರ ನೀವು, ದನ ಅದಿರ, ತಗೋನಾಗಿರ್ತು. ಇಷ್ಟಿವರೆಗೆ ಇಷ್ಟ ಕಟ್ಟಿವ ಅಂದ್ರನು ಅದೇ ತೋರಿಸ್ತಾರ. 1 ಲಕ್ಷ 1.5 ಲಕ್ಷ ತಗೊಂಡಾರ್ರಿ ಅಂತ ಹೇಳ್ತಾರ್ರಿ. ಇಷ್ಟು ದುಡ್ಡು ಕಟ್ಟಿದ್ರ 1.5 ಲಕ್ಷ ತಗೊಂಡಿರಿ, ನಿನ್ನ ಕಟ್ಟಕ್ಕಿಲ್ಲ ಅಂತ ಹೇಳ್ತಾರೆ. ನಾವು ಕಟ್ಟಿದ್ದೆ ಹೇಳವಲ್ರಿ. ಇದು ತಿಂಗಳ ಬರ್ತಾರ, 3 ತಿಂಗಳಿಗೆ ಬರ್ತಾರ ಅಥವಾ ಯಾವಾಗ ಬರ್ತಾರ? ವಾರ ಬರ್ತಾರ. ಈಗ ವಾರ ಬಡ್ಡಿ ಕಟ್ಟೋದು ಈಗ ಬ್ಯಾಂಕಿನ ನಿಯಮ ನಿಮ್ಗೆ ಏನಾರು ಗೊತ್ತೈತೆ? ನಿಮ್ಗೆ ಯಾವುದು ಹೇಳಿಲ್ಲ ಅವ್ರು. ಅಲ್ವೇ, ನಿನಗೆ ಓದಾಕ್ ಬರ್ಯಾಕ್ ಬರ್ತೈತೆ? ಗಣಿತ ಅಂದ್ರೆ ಗೊತ್ತೈತೆ? ಕುಡ್ಸೋದು ಕಳೆಯೋದು ನೀ ಎಲ್ಲಿ ತನಕ ಕಲ್ತಿ? ಸಾಲಿ ಕಲ್ತಿಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಪೂರ್ತಿಯಾಗಿ, ಅದನ್ನ ಓದಾಕ್ ಬರ್ತೈತೆ ನಿನಗೆ? ಓದಾಕ್ ಬರಲ್ಲ. ಮತ್ತೀಗ ಇನ್ನ ಏನಂತ ಹೇಳ್ತಾರ ನಿನಗ ಅವರು? ಕಟ್ಲಿಲ್ಲ ಅಂತಪ್ಪ ಅಂದ್ರ ಆ ಸರ್ ಬರ್ತಾರ, ಆ ಮೇಡಮ್ನವ್ರು ಬರ್ತಾರ, ಆ ಮೇಡಮ್ನವ್ರು ಬರ್ತಾರ, ಅವ್ರು ಬರ್ತಾರ, ಇವ್ರು ಬರ್ತಾರ. ಹೆಂಗ್ ಉಸ್ಲಿ ಮಾಡ್ಬೇಕಂಬದ್ ಗೊತ್ತೈತಿ ನಮಗ ಅಂತ ಹೇಳ್ತಾರ್ರಿ. ಈಗ ಅದ್ರ ಸಲುವಾಗಿ ನೀವು ಇಲ್ಲಿ ಬಂದಿರಿ? ಅದ್ರ ಸಂಬಂಧ ಇಲ್ಲಿ ಬಂದಿವ್ರಿ. ಈಗ ಟಿವಿ ಒಳಗೆಲ್ಲ ಮೈಕ್ರೋ ಫೈನಾನ್ಸ್ ನಿಂತ್ರ ಈಗ ಚಾಮರಾಜ ಜಿಲ್ಲೆಯಲ್ಲಿ 100 ಕುಟುಂಬ ಊರು ಬಿಟ್ಟು ಓಡಿ ಬಂದಾರ. ಮತ್ತೀಗ ನಮ್ಮ ಸೌಜನ್ಯ ಹೋರಾಟದಿಂದ್ರೂ ಕೂಡ ಬೇರೆ ಬೇರೆ ಅನೇಕ ಕಡೆ ನಾವು ಬೈಲಹೊಂಗಲ್ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹಾವೇರಿ, ಹಾನಗಲ್ಲ, ಬೇರೆ ಬೇರೆ ಕಡೆ ಅವನ್ನೆಲ್ಲ ನೋಡಿರಿ? ನೋಡಿರಿ ಸರ್. ನಾವು ನಿಮಗೆ ಫೋನ್ ಮಾಡಿದ್ವಿ ಸರ್. ಯಾರಿಗೆ ಫೋನ್ ಮಾಡಿದ್ರಿ? ರಾಮಕೃಷ್ಣ ಅವರಿಗೆ. ನಂಬರ್ ಕೊಟ್ರು. ಜಯಂತ್ ಅವರು. ಜಯಂತ್ ಡೀಲ್ ಇದಾರೆ. ಜಯಂತ್ ಅವರು ಇದರಂಗ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ನಿಂದ ನಮ್ ಕಿರುಕುಳ ಆಗೈತೆ ಅಂತ ಅಂದಕ ನಿಮ್ಮ ನಂಬರ್ ಕೊಟ್ರಿ ಸರ್. ಈಗ ನೀವು ಮತ್ತೆ ಇಲ್ಲಿ ಬಂದು ಎಷ್ಟು ತಿಂಗಳಾಯ್ತು ನೀವು ಹೆದರ್ಕೊಂಡು? 7 ತಿಂಗಳಾಯ್ತು. ಓಕೆ, 7 ತಿಂಗಳಂದ್ರೆ ನೀವು ಕಟ್ಕೊಂತಾನೆ ಇದೀರಿ? ಹೋದ ವಾರದಿಂದ ನೀವು ಕಟ್ಟೋದು ಬಂದ್ ಮಾಡಿರಿ? ಆ ಬಳಿಕ ನೀವು ಕಟ್ಟೋದು ಬಂದ್ ಮಾಡಿದಾಗ ನೀವೇನಂತ ಹೇಳಿದ್ರಿ ಅವ್ರಿಗೆ? ಏನಂತ ಹೇಳಿ ಕಟ್ಟೋದು ಬಂದ್? ನಾವ್ ಈಗ ಕಟ್ಟಕ್ ಆಗಲ್ಲ, ನಮ್ ತಲೆ ದುಡ್ಡಿಲ್ಲ, ನಾವು ದುಡಿಬೇಕು, ನಿಮಗೆ ಹಾಕ್ಬೇಕು, ನೀವು ಒಂದ್ಸಲ ಹಾಕ್ಲಿಕ್ಕಂತಂದ್ರ ನೀವು ಬಾಯಿಗೆ ಬಂದಂಗ್ ಬೈತೀರ ಅಂದಿನಿ ಸರ್. ಇಲ್ಲಪ್ಪ, ನೀವು ಸಾಲ ತಗೊಂಡಿರಿ, ನಿಮ್ಗೆ ಪಾಸ್ಬುಕ್ ಎಲ್ಲ ಕೊಟ್ಟಾರ? ಕೊಟ್ಟಿಲ್ಲ ಸರ್. ನಾವ್ ಅದನ್ನ ಕೇಳಿ ಸರ್. ಬ್ಯಾಂಕ್ ಪಾಸ್ಬುಕ್ ಕೊಡ್ರು, ಆಮೇಲೆ ನಮ್ಗೆ ಬಾಂಡ್ ಕೊಡ್ರು, ದುಡ್ಡು ಕಟ್ಟಿದ್ದು ನಮಗೆ ರಸೀದಿ ಕೊಡ್ರು, ಆಮೇಲೆ ಉಳಿತಾಯ ದುಡ್ಡದ್ದು ಇದನ್ನ ಇಷ್ಟಿನ ಕಟ್ಟಿದ್ದ ದುಡ್ಡನ್ನ ಕೊಟ್ಟಿಲ್ಲ ಅಂತ ಕೇಳ್ತಿ ಅಂತಂದ್ರೆ ಎಲ್ಲ ಬುಕ್ದಲ್ಲಿ ಐತೆ. ಯಾವ ಬುಕ್? ಬ್ಯಾಂಕಿಂದ? ಬ್ಯಾಂಕ್ ಧರ್ಮಸ್ಥಳದ ನೋಟ್ಬುಕ್ ಅಲ್ಲಿ ಸರ್. ಆ ಬುಕ್ದಾಗ ನಮ್ಗೆ ಹೆಂಗ್ ಗೊತ್ತಾಗ್ತ ಸರ್? ಗೊತ್ತಾಗಲ್ಲ. ಆ ಬಳಿಕ ನಿಮ್ ಕಡೆ ಬಾಂಡ್ ಕೊಟ್ಟಾರ? ನಿಮ್ ಬಾಂಡ್ ರೊಕ್ಕ ಇಸ್ಕೊಂಡಾರನ? ಇಸ್ಕೊಂಡಾರ ಸರ್. ಬಾಂಡ್ ರೊಕ್ಕ ಇಸ್ಕೊಂಡಾರ? ಒರಿಜಿನಲ್ ಬಾಂಡ್ ಕೊಟ್ಟಾರ ನಿಮ್ಗೆ? ಕೊಟ್ಟಿಲ್ಲ ಸರ್. ಆ ಬಳಿಕ ಅದು ಆಯುಷ್ ಅಂತ ಕಾರ್ಡ್ ಏನು ಹೇಳಿದ್ರಲ್ಲ, ಅದು 100 ರೂಪಾಯಿ ಕೊಟ್ಟ ಕೇಶ ಅದ ಹೇಳಿದೆ. ಎಷ್ಟು? 100 ರೂಪಾಯಿ ಇಸ್ಕೊಂಡ್ರು. ಅದರಿಂದ ಏನಾರ ನಿಮ್ ಉಪಯೋಗ ಆಯ್ತಾ? ಏನು ಲಾಭ ಇಲ್ಲ. ಈಗ ಆಸ್ಪತ್ರೆಗೆ ಹೋದಾಗ ಏನೋ ಹೇಳಿದ್ರಲ್ಲ, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಾರ ಅದೇನು ಉಪಯೋಗ ಇಲ್ಲ ಅಂತ ಹೇಳಿದ್ರಲ್ಲ. ನಿಮ್ಮೆಲ್ಲಾರ ಕಡೆ 100 ರೂಪಾಯಿ ಇಸ್ಕೊಂಡ್ರ ಅದನ್ನ. ಆ ಬಳಿಕ ಓದಾಕ ಏನಾರ ಒಂದ್ ಪುಸ್ತಕ ಕೊಟ್ಟಾರ? ದೊಡ್ಡದೊಂದು ಪುಸ್ತಕ ಕೊಡಕ್ ಬಂದಿದ್ರ ಸರ್. ನಾವು ತಗೊಂಡಿಲ್ಲ. ಯಾವ ಪುಸ್ತಕ ಅದು?
ಅದಕ್ಕೆ ಕಂತಿಂದ ಅದ್ರಾಗ ಹೋದ್ರ ಮಂಜುನಾಥಂದು ಹಾ ಹಾ ಎಲ್ಲ ಗೊತ್ತಾಗ್ತಂತ ಹೇಳಿದ್ರು ಸರ್. ಹಾ 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 ಆ ಪುಸ್ತಕ ನಾವು ತಗೊಂಡಿಲ್ಲ ಸರ್. ತಗೊಳ್ಳಿಲ್ಲ ಅದ್ನ. ಇಲ್ಲ ಆ ಬಳಿಕ ನಿಮ್ಗೆ ನೀವೇನು ದುಡ್ಡು ತಗೊಂಡ್ರಿಲ್ಲ, ತಗೊಳ್ಳೋಕ್ಕಿಂತ ಮುಂಚೆ ಏನಾದ್ರ ರೊಕ್ಕ ಇಸ್ಕೋತಾರ ನಿಮ್ಮ ಕಡೆ? ಮುಂಚೆ ಇಸನಲ್ಲ ಸರ್. ಹಾ, ಅದನ್ನ ತಂದ ಮೇಲೆ ಇಂಥ ನಮ್ಮ ಧರ್ಮಸ್ಥಳದಿಂದ ಹಿಂಗ ಗುಂಪು ಕಡ್ಲಿಂದ ಬಂದೈತೆ, ಇದನ್ನ ತಗರಿ ನಿಮ್ಗೆ ರೊಕ್ಕ ಕೊಟ್ರು ಅಂತಂತಾರೆ ಸರ್. ಹಾ ಹಾ ಹಾ. ಅಲ್ಲ, ಈಗ ಲೋನ್ ಸ್ಯಾಂಕ್ಷನ್ ಆಗೋ ಟೈಮಿಗೆ ನಿಮ್ಮ ಕಡೆ ಎಷ್ಟು? 5,000 ರೂಪಾಯಿ. ಹ್ಞೂ ಸರ್. ಅದಕ್ಕೇನಾರ ಲೆಕ್ಕಪತ್ರ ಐತನ? ಅದಕ್ಕೆ ಏನಿಲ್ಲ, ಏನು ಇಲ್ಲ. ಅಂದ್ರೆ ನೀವು ನಮಗೆ ಲೋನ್ ಬೇಕಂದ್ರ ಸರ್, ಹಾ 30,000 ಅಂದ್ರ 5,000 ಕಟ್ಟಬೇಕು ಸರ್. 5,000 ರೂಪಾಯಿ ಕಟ್ ಅಂದ್ರೆ ಸ್ಟಾರ್ಟಿಂಗ್ ಸರ್. ನೀವು ಕೊಟ್ಬಿಡ್ಬೇಕು 5,000 ರೂಪಾಯಿನ. ಸರ್. ಹಾ ಹಾ. ಕೊಟ್ಟಿದ್ಮೇಲೆ ಆಮೇಲೆ ಲೋನ್ ಮಾಡ್ತಾರೆ ಸರ್. 5,000 ರೂಪಾಯಿ ಕೊಟ್ಟ ಮೇಲೆ ಲೋನ್ ಮಾಡಿದ್ರು. ಹಾ ಹಾ. ಆಮೇಲೆ ಏನಿದೆ ಸರ್, ನಾವು 1.5 ಲಕ್ಷ ತಗೊಂಡಿವಲ್ಲ ಸರ್, ಹಾ ಹಾ, ಅದಕ್ಕೆ 20,000 ತಗೊಂಡ್ರೆ ಸರ್. ಅದಕ್ಕೆ 20,000 ರೂಪಾಯಿ ತಗೊಂಡಾರ. ಅದಕ್ಕೂ ಏನು ಲೆಕ್ಕಿಲ್ಲ? ಏನಿಲ್ಲ, ನಿಮಗೆ ಬರ್ತದ ದುಡ್ಡು ಅಂತಾರ ಸರ್, ಬಂದಿಲ್ಲ. ಆಯ್ತು. ಅಂದ್ರೆ ಈಗ 1.5 ಲಕ್ಷಕ್ಕೆ 20,000 ತಗೊಂಡಾರ. 1.5 ಲಕ್ಷಕ್ಕೆ 20,000 ಅಲ್ರಿ, ಹಾ, ಅದಕ್ಕೆ 40,000 ಕಟ್ಟಿವ್ರಿ. ಹಾ ಹಾ, ಬಡ್ಡಿಗೆ ಮತ್ತೆ ನಿನ್ನ ಕಟ್ಟದೈತಿ ನಿಮ್ದು. ಹಾ ಹಾ ಹಾ, ಕಟ್ಟದಿದ್ದದಕ್ಕ 40,000 ಕಟ್ರಿ ಅಂದಾಗ ಬಂಗಾರ ಒತ್ತಿಟ್ಟು ಕಾಸಿ 40,000 ಕಟ್ಟಿ ಲೋನ್ ಮಾಡ್ಕೊಂಡೇನ್ರಿ. ಅದು ಬಂದಿರೋದು 1.5 ಲಕ್ಷ ಬಂದಿಲ್ರಿ ನಮ್ಗ. ಹಾ ಹಾ. ಎಷ್ಟು ಬಂದೈತಿ? 1,10,000 ಬಂದೈತಿ. ಬರೀ 1,10,000. ಅದ್ರ ಲೆಕ್ಕದಾಗ ಇಟ್ಟಿದ್ದೆಷ್ಟು ಅವರು? 1.5 ಲಕ್ಷ. 1.5 ಲಕ್ಷ ಅಂತ ಇಟ್ಟಾರ. ಅದಕ್ಕೇನು ನೀವು ಈಗ 30,000 ರೂಪಾಯಿ ತಗೋಬೇಕಾರೆ 5,000 ರೂಪಾಯಿ ಕೊಟ್ರಿ, ಅದಕ್ಕೇನು ಇಲ್ಲ, ಎಲ್ಲಿ ಹಚ್ಚಿಲ್ಲ ಅದನ್ನ, ಅದು ಹೋಯ್ತು ಹಂಗ. ಹಾ. ಆ ಬಳಿಕ ಉಳಿತಾಯದ ದುಡ್ಡು ಏನಾರ ತಗೊಳಕತ್ತಾರ ನಿಮ್ ಕಡೆ? ಅಲ್ಲ ಅಲ್ಲ, ನಿಮ್ ಕಡೆ ಏನಾರ ತಗೊಂಡಾರ? ಎಷ್ಟು ತಗೋತಾರ ಉಳಿತಾಯದ್ದು? 20 ರೂಪಾಯಿ ತಗೊಂತಾರ್ರಿ, ವಾರ 20 ರೂಪಾಯಿ. ಅದು ಎಲ್ಲಿ ಉಳಿತಾಯದ ದುಡ್ಡು ಎಲ್ಲಿ ಹೋಗ್ತೈತೆ ಅಂತ ಏನಾರ ಗೊತ್ತಾಯ್ತಾನ? ಅದು ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತೈತಿ? ಗೊತ್ತಿಲ್ಲ ಸರ್. ಹೇಳಿದ್ರ ನಿಮಗ ಜಮಾ ಇರ್ತದ, ಜಮಾ ಇರ್ತದ ಅಂತ. ಅಲ್ಲ, ಜಮಾ ಆಗಿದ್ದು ಎಲ್ಲಾರು ತೋರ್ಸ್ಯಾರ? ಏನು ಗೊತ್ತಿಲ್ಲ. ನಮ್ಮ ಬ್ಯಾಂಕ್ ಒಳಗ ಇರುತ್ತಂತ ಹೇಳ್ತಾರ ಸರ್. ಯಾವ ಬ್ಯಾಂಕ್ ಒಳಗ? ನಮ್ಮ ಧರ್ಮಸ್ಥಳ ಬ್ಯಾಂಕ್ ಒಳಗ ಇರುತ್ತೆ. ಬ್ಯಾಂಕ್ ಒಳಗೆ ಇರ್ತೈತೆ ಅಂತ ಹೇಳ್ತಾರ. ಆದ್ರೆ ನಿಮ್ಗೆ ಏನಾದ್ರು ತೋರಿಸ್ತಾರ ಅವರು? ಈಗ ಲೆಕ್ಕಪತ್ರದೊಳಗ ಈ ವರದಿ ಇರ್ತೈತಿ, ಏನಾದ್ರು ತೋರಿಸ್ತಾರ ನಿಮ್ಗ? ಏನು ತೋರಿಸಿಲ್ಲ. ಏನು ತೋರ್ಸಲ್ಲ? ಏನು ತೋರಿಸಿಲ್ಲ. ಹಾ ಹಾ ಹಾ. ಈಗ ಮುಂದೆ ಏನಂತೀರಿ ನೀವು? ನಿಮ್ದು ಏನು ಈಗ ಏನಂತ ಉತ್ತರ ಕೊಟ್ರಿ? ಈಗ ಮುಂದೆ ಏನ್ ಮಾಡ್ತೀರಿ ನೀವು? ಮುಂದೆ ಮಾಡಕ್ ಏನೈತಿ ಸರ್, ಇದು ಧರ್ಮಸ್ಥಳ ಗುಂಪು ಕಳೆದಲ್ಲಿ ನಮಗೆ ಕಿರುಕುಳ ಜಾಸ್ತಿ ಆಯ್ತು ಸರ್. ನೀವು ಯಾರ ಪೈಕಿ? ನೀವು? ನಾವು ಮಾದಿಗರು ಸರ್. ಮಾದಿಗರು. SCR. ಹಾ. ಈಗ ದಲಿತರಲ್ಲಿ ಇವರು ರಾಯಚೂರು ಜಿಲ್ಲೆ ಅಂದರೆ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ದಲಿತ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಈ ಒಂದು ಕುಟುಂಬ. ಒಂದು 15 ನಿಮಿಷದ ಮುಂಚೆನೆ ಅಲ್ಲಿ ಹನುಮೇಶ್ ಮೇತ್ರೆ ಅಂತ ಹೇಳಿ ಒಬ್ಬ ಒಳ್ಳೆಯ ಮುಖಂಡರಿದ್ದಾರೆ, ದಲಿತ ಕ್ರಿಯಾ ಸಮಿತಿಯ ಮುಖಂಡರು. ಈ ಕುರಿತಾಗಿ ಅವರು ಕೂಡ ಸಾಕಷ್ಟು ಇವರಿಗೆ, ಈ ಕುಟುಂಬಕ್ಕೆ ಧೈರ್ಯವನ್ನು ಕೊಡುವಂತ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಮತ್ತು ಮಾದಿಗ ದಂಡೋರ ಸಮಿತಿಯ ಅನೇಕ ಮುಖಂಡರುಗಳು ಕೂಡ ನಮ್ಮ ಜೊತೆಗೆ, ಹನುಮಂತ್ ಅಂತ ಒಬ್ಬರು ದಾವಣಗೆರೆಯವರು, ಹರಪನಹಳ್ಳಿಯವರು ಮಾತಾಡ್ತಾ ಇರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಒಂದು ನಾವು ಗಮನಿಸಬೇಕಾಗಿರೋದು, ಈ ದುಡಿಯುವ ವರ್ಗ ಏನಿದೆಯಲ್ಲ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರಿಗೆ ಲೆಕ್ಕಪತ್ರ ಗೊತ್ತಿರುವುದಿಲ್ಲ, ಕೂಡಿಸೋದು ಕಳೆಯೋದು ಅಂದ್ರೂ ಕೂಡ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಉದ್ದುದ್ದನ್ನು ಸ್ಟೇಟ್ಮೆಂಟ್ ಕೊಟ್ಟು ಕೆಳಗಡೆ ಸೈನು ಕೂಡ ಹಾಕಿರೋದಿಲ್ಲ. PRK ಬಾಂಡಿನ ದುಡ್ಡು ತಗೊಳ್ತಾರೆ. ಆನಂತರ 100 ರೂಪಾಯಿ ಪ್ರತಿ ಸರಿ ಆಯುಷ್ ಕಾರ್ಡ್ ಅಂತ ಕೊಡ್ತಾರೆ, ಅದು ಉಪಯೋಗ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. STM ಹಾಸ್ಪಿಟಲ್ ಇದೆ, ಅಲ್ಲಿ ಕೊಟ್ಟರು ಬೇಕಾದ್ರೆ ಹಂತಲ್ಲಿ ಕೊಟ್ಟರು ಕೂಡ ಅವರು ಅದನ್ನೇ ಹೇಳ್ತಾರೆ. ಆದರೆ 100 ರೂಪಾಯಿ ಅಂತರಿ ಪ್ರತಿ ಸಾರಿ ಇವ್ರ ಕಡೆ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಅಂದ್ರೆ ಇಲ್ಲಿ ಆಗಬೇಕಾಗಿರೋದು ಏನಂತ ಹೇಳಿದ್ರೆ, ಇಡೀ ಗ್ರಾಮಗಳು ಒಗ್ಗಟ್ಟಾಗಬೇಕು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹನುಮೇಶ್ ಅವ್ರ ಜೊತೆಗೆ ಮಾತಾಡಿದಾಗ, ಗ್ರಾಮದಲ್ಲಿ ಒಂದು ಜಾತಿ ಇನ್ನೊಂದು ಜಾತಿಗೆ ಜಗಳ ಹಚ್ತಾರೆ. ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಅದರದೇ ಕಾರಣದಿಂದ ಕೆಲವೊಂದಿಷ್ಟು ವರ್ಗ ಸಂಘರ್ಷ ನಡೀತಾ ಇರ್ತದೆ. ಇವರು ಧರ್ಮಸ್ಥಳ ಸಂಘದವರು ಅಂದ್ರೆ SKDRDP ಏನು ಮುಂಡಾಸು ದಾರಿ ಇದ್ದಾರೆ, ಅದರ ದುರುಪಯೋಗವನ್ನು ಪಡಿಸ್ಕೋತಾರೆ. ಇದಕ್ಕೆ ಇನ್ನೊಂದು ಜಾತಿಯ ಪಂಗಡದವ್ರನ್ನ ಬಡ್ಡಿ ಕೇಳಕ್ ಹೋಗೋದು, ಅಲ್ಲಿ ಜಗಳ ಆಗಲಿ ಅಂತ. ಆನಂತರ ಮನೆಯಲ್ಲಿನೇ ಜಗಳ ಹಚ್ಚಿದಂತ ಅನೇಕ ಉದಾಹರಣೆಗಳಿದೆ. ಆನಂತರ ನೀವು ದುಡ್ಡು, ನೀವು ಪ್ರಾರಂಭದಲ್ಲಿ ಇವ್ರು ಯಾರು ಕೂಡ, ಇವರೇ ಹೇಳಿದ್ದನ್ನ ನಿಮಗೆ ಕೇಳಿಸಿದ್ದೀನಿ, ಇವ್ರು ಯಾರು ಕೂಡ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ನಮಗೆ ಸಾಲ ಕೊಡಿ ಅಂತ ಕೇಳಿಲ್ಲ. ಇವರೇ ಮನೆಗೆ ಬಂದು 2 ವಾರಗಟ್ಟೆ ಮನೆಗೆ ಅಲದಾಡಿ, ನೀವು ದುಡ್ಡು ತಗೊಳ್ಳಿ,
ಮಂಜುನಾಥ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡ್ತಾನೆ, ಕಟ್ಟಲಿಲ್ಲ ಅಂತಂದ್ರೆ ನಿಮ್ಗೆ ಕೆಟ್ಟದಾಗ್ತ, ಇಂಥವು ಏನೇನೋ ಹೇಳ್ತಾ ಅದು ಅಪರಾಧನೇ. ಅದು ಕಾನೂನು ರೀತಿಯಲ್ಲಿ BNS ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೂಡ ದೇವರನ್ನ ಮುಂದಿಟ್ಟು ಬಡ್ಡಿ ವಸೂಲಿ ಮಾಡೋದು ಕೂಡ ಅಪರಾಧ ಅಂತ ನಾವು ನಿರಂತರವಾಗಿ ಅನೇಕ ಸಾರಿ ಹೇಳಿದೀವಿ. ನಾವು ಈಗ ಜಾಸ್ತಿ ಕಟ್ಟಿವಿ ಸರ್. ಅದು ಎಷ್ಟು ಕಟ್ಟಿದ್ರಿ? ಈಗ ಅದನ್ನ ನಾವು ತಗೊಂಡದಕ್ಕಿಂತ ಜಾಸ್ತಿ ಆಗಿದೆ ಸರ್. ನಾವು ಕಟ್ಕೊಂಡು ಬರೋದು. ಈಗ ಮತ್ತೆ ನಮಗೆ ಈಗ ಕಟ್ಟಕ್ ಆಗಲ್ಲ ಸರ್. ಈಗ ನೀವು ಅದಕ್ಕೆ ನೋಡು, ಈಗ ಎಲ್ಲಾ ಪತ್ರಿಕೆಗಳೊಳಗೂ ಬರ್ತಾ ಇದೆ, ಇವತ್ತು ಪ್ರಜಾವಾಣಿ ಒಳಗೂ ಕೂಡ ಮಾಡಿದ್ದಾರೆ. ಹೇಳಿಲ್ಲ ಸರ್, ಯಾಕಂದ್ರೆ ನಮಗೆ ಪಾಸ್ಬುಕ್ ಎಲ್ಲ ನಮಗೆ ಒರಿಜಿನಲ್ ಕೊಡಿತಂದ್ರ ಬ್ಯಾಂಕಿನ ಪಾಸ್ಬುಕ್ ನಾವು ಕಟ್ತು. ಸಾಲ ನಾವು ತಗೊಂಡಿವಿ ಒಂದ್ ಮಕ್ಕ ಕಟ್ಟಲ್ಲ ಅಂತ ಹೇಳಲ್ಲ. ಬ್ಯಾಂಕ್ ಪಾಸ್ಬುಕ್ ಕೊಡ್ರು, ನಾವು ಬ್ಯಾಂಕಿಗೆ ಹೋಗಿ ಕಟ್ತು. ಆಮೇಲೆ ನಿಮ್ಮ ಉಳಿತಾಯ ಹಣ ಎಷ್ಟೈತಿ? ಉಳಿತಾಯ ಹಣ ಜಾಸ್ತಿ. ಅನಂತರ LIC ಎಷ್ಟು ಬಾಂಡ್ ಇನ್ಶೂರೆನ್ಸ್ ಎಷ್ಟೆಷ್ಟು ಕಟ್ಟಿಸ್ಕೊಂಡಾರ ಅದೆಲ್ಲ ಬೇಕಾದಲ್ಲ ಬೇಕು ಸರ್. ಈಗ ಈಗ ಮೊನ್ನೆ ಸುವರ್ಣಸೌಧದೊಳಗೂ ಕೂಡ ಚರ್ಚೆ ಆಯಿತು. ಒಂದಿಷ್ಟು ಶಾಸಕರು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಮಾಧ್ಯಮದವರು ಈಗ ಹೆಸರಂತೂ ಹೇಳ್ತಾ ಇಲ್ಲ, ಬರೀ ಮೈಕ್ರೋ ಫೈನಾನ್ಸ್ ಅಂತ ಇದ್ದಾರೆ. ನೀವು ತಗೊಂಡಿರೋದು ಯಾವ ಮೈಕ್ರೋ ಫೈನಾನ್ಸು? ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್, ಹೌದಲ್ಲ? ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದನ್ನೆಲ್ಲ ಸುದ್ದಿಯನ್ನ ಕೇಳ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಯಚೂರು ಜಿಲ್ಲೆಯ SP ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಯಾವುದು ನಿಮ್ದು ತುರುವಿಹಾಳ ಪೊಲೀಸ್ ಸ್ಟೇಷನ್ ಬರ್ತದೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಶರಣಮ್ಮ ಒಂದು ನಿಮಿಷ ಹೇಳ್ಬಿಡಮ್ಮ, ನೀನು ಹೇಳು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಗ ಅವಕಾಶ ಕೊಡ್ತಪ್ಪ, 3 ತಿಂಗಳು ಹಿಂಗ ಕಟ್ತೀವ್ರಿ. ಈ ಸದ್ಯ ಆಗಲ್ಲ. ಮತ್ತೆ ಪಾಸ್ಬುಕ್ ಕೊಟ್ರೆ ನಾವು ಕಟ್ತೀವಿ ಸರ್. ಎಲ್ಲ ಪ್ರೂಫ್ ಕೊಡ್ತಪ್ಪ ಅಂದ್ರೆ ಕಟ್ತೀವಿ. ಆ ದುಡ್ಡು ಎಲ್ಲಿ ಹೋಗುತ್ತಾ, ಕಟ್ಸಂತಾರ ಬಂದ್ ಬೇಯ್ದು ಅದ್ ಎಲ್ಲಿ ಹೋಗುತ್ತ ಅನ್ನೋದಾಗ ಗೊತ್ತಿಲ್ಲ. ವಾರ ಅಂದ್ರೆ ಆಗಲ್ಲ ನಮ್ಮಿಂದ. ನಿಮ್ ಕಟ್ಟಕ್ ಆಗಲ್ಲ. ವಾರ ಕಟ್ಟೋದು ತಪ್ಪು ಅಂತ ನಿಮ್ಗೆ ಗೊತ್ತಾಯ್ತಿಲ್ಲ? ಬ್ಯಾಂಕ್ ರೂಲ್ಸ್ ಒಳಗೆ 3 ತಿಂಗಳು ನಿಮ್ಗೆ ಬ್ಯಾಂಕ್ ರೂಲ್ಸ್ ಏನು ನಿಮ್ಗೆ ಗೊತ್ತಿಲ್ಲ? ಸರಿ ಸರಿ ಸರಿ. ಆಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಕಲಿಸ್ಬೇಕಂತೈತೆ ಅಥವಾ ಹಿಂಗ ನಿಮ್ ಹಂಗನ ಈ ಬೆಂಗಳೂರಿಗೆ ಬಂದ್ ಇಂಥ ಶೆಡ್ನ್ಯಾಗ ಮುಂದೆ ಹಂಗ ಇರ್ಬೇಕ? ಕಲಿತೀಯಲ್ಲ ಸಾಲಿ? ನೀನು ಹಚ್ಚಿದಿರಿ ಕಲ್ಸಾಲಿ? ನೀನು ಕಲಿತಿಲ್ಲ? ಇಲ್ಲೇ ಇರುತ್ತೆ. ನಿಮಗ ಮಕ್ಕಳಿಗೆ ಕಲಿಸ್ಬೇಕಂತ ಐತಿಲ್ಲ? ಕಲಿಸ್ಬೇಕು ಸರ್, ನಮ್ಮಂಗ ಆಗ್ಬಾರ್ದು. ಮುಖ್ಯಮಂತ್ರಿಗಳಿಗೆ ಹೇಳ್ತೀರಾ ಅದನ್ನ ಅಥವಾ ಹೆಂಗ? ಏನಂತ ಹೇಳ್ತೀರಿ? ನಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಸ್ವಲ್ಪ ಮುಂದೆ ಬರಲ್ಲ, ನಮ್ಮಂಗ ಆಗ್ಬಾರ್ದು ಸರ್. ನಾವು ಈಗ ರಾಯಚೂರು ಜಿಲ್ಲಾ ಪೊಲೀಸರಿಗೆ ಏನಂತ ಹೇಳ್ತೀರಿ? ಈಗ ನಿಮ್ಗೆ ಅವರು ಹೊಡ್ಯಾಕ್ ಬರ್ತಾರೆ, ಹೆದರ್ಸಾರಿಲ್ಲ ಅಥವಾ ಬಿಸ್ಕಿಟ್ ಕೊಟ್ಟು ಕೇಳಿದ್ರೆ ನಿಮ್ಗೆ? ಈಗ ಪೊಲೀಸರಿಗೆ ಏನಂತ ಹೇಳ್ತೀರಿ? ಪೊಲೀಸರಿಗೆ ಸರ, ನಾವು ಈಗ ಅಲ್ಲಿ ಊರಲ್ಲಿ ಇತ್ತಂತಂದ್ರ ನಮ್ಗೆ ದುಡ್ಡು ಕಟ್ಲಿಕ್ಕಂತಂದ್ರ ಕಿರ್ಕುಳ ಮಾಡ್ತಾರ, ಆಮೇಲೆ ಬೇಯ್ತಾರ, ಆಮೇಲೆ ಹೊಡ್ಯಾಕನ ಬರ್ತಾರ ಅವರು. ನಿಮ್ಗೆ ವಿಶ್ವಾಸ ಐತಿ ಪೊಲೀಸರು ನಿಮ್ ಜೊತೆಗೆ, ಕಾನೂನು ನಿಮ್ ಜೊತೆಗೆ ಐತಿ ಅಂತ ಹೇಳಿ? ಐತಿ ಅಂತ ನಿಮ್ಗೆ ವಿಶ್ವಾಸ ಐತಿ? ಐತಿ ಸರ್. ಕಾನೂನಿನ ಬಗ್ಗೆ ನಿಮ್ಗೆ ವಿಶ್ವಾಸ ಐತಿ? ಪೊಲೀಸರ ಮೇಲೆ ನಿಮ್ಗೆ ವಿಶ್ವಾಸ ಐತಿ? ಐತಿ ಸರ್. ಜಿಲ್ಲಾಧಿಕಾರಿಗಳ ಮೇಲೆ ನಿಮ್ಗೆ ವಿಶ್ವಾಸ ಐತಿ? ಹಾ. ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಈ ಮಾತನ್ನ ಕೇಳಿಸ್ಕೊಳ್ಳಿ, ಇವರ ಮಾತನ್ನ ಕೇಳಿಸ್ಕೊಳ್ಳಿ, ನೊಂದವರ ಮಾತನ್ನ ಕೇಳಿಸ್ಕೊಳ್ಳಿ. ಯಾರು ಕೂಡ ನಾವು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವರಿಗೊಂದು ಬ್ಯಾಂಕಿಂಗ್ ನಿಯಮದಲ್ಲಿನೇ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತ ಸ್ವತಃ RBI ಹೇಳಿದ ಮೇಲೆ ಪ್ರತಿ ವಾರ ಕಟ್ಟಿಸ್ಕೊಳ್ಳೋದು ಅಪರಾಧ, ಅದು ಮೀಟರ್ ಬಡ್ಡಿ. ದಯವಿಟ್ಟು ಇದನ್ನ ನಮ್ಮ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಇದನ್ನ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಆ ಮುಗ್ಧ ಜನರೇ ಹೇಳ್ತಾ ಇದ್ದಾರೆ ನಮಗೆ ನಂಬಿಕೆ ಇದೆ ಅಂತ ಹೇಳಿ. ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದ ಮೇಲೆ ಅವರ ನಂಬಿಕೆ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಕೆಲಸ ಆಗ್ತದೆ. ಅದಕ್ಕಾಗಿ ಇನ್ನು ಮುಂದೆ ದಯವಿಟ್ಟು ಈ ಮೈಕ್ರೋ ಫೈನಾನ್ಸ್ ಅಂತಾರಲ್ಲ, ಮೊದಲು ದಯವಿಟ್ಟು ಮೈಕ್ರೋ ಫೈನಾನ್ಸ್ನ ಹೆಸರನ್ನ ಹೇಳಿ. ಈಗ ನಾವು ಕೇಳೋದು, ಒಂದು ನಿಮಿಷ ಬ್ಯಾಕ್ ಇದು ಮಾಡಿ. ಇಲ್ಲಿ ನಾವು ಕೇಳೋದೇನಂತ ಹೇಳಿದ್ರೆ, ಒಂದು ಆಶ್ಚರ್ಯವಾದಂಥ ಸಂಗತಿ, ಇವತ್ತು ಬೆಳಗ್ಗೆ ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಬರೆದಿದ್ದಾರೆ, ಒಂದು ದೊಡ್ಡ ಆರ್ಟಿಕಲ್ ಮಾಡಿದ್ದಾರೆ. ನೋಡಿ ಬಹಳ ಖುಷಿ ಆಯಿತು. ಪ್ರಜಾವಾಣಿ ಯಾಕಂದ್ರೆ ನನ್ನ ಅಚ್ಚುಮೆಚ್ಚಿನ ಪತ್ರಿಕೆಗಳಲ್ಲಿ ಅದು ಕೂಡ ಒಂದು. ಆದರೆ ಬರೀ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಬರೀ ಧರ್ಮಸ್ಥಳ ಒಂದೇ ಇಲ್ಲ, ಆದರೆ ಬಹುಪಾಲು ಮೈಕ್ರೋ ಫೈನಾನ್ಸ್ ದಂಧೆ ನಡೆಸ್ತಾ ಇರೋದು ವೀರೇಂದ್ರ ಜೈನ್ ಅವರ ಈ ಡ್ರಾಮಾಭಿವೃದ್ಧಿ ಯೋಜನೆ ಅಂತ ಮಾಡ್ಕೊಂಡಿದ್ದಾರೆ, ಅದರಿಂದ ನಡೆದಿದೆ.
ಅದರಲ್ಲಿ ಚೆನ್ನೈ ಮೂಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಂತ ಹೇಳಿದಾರಲ್ಲ, ಅದೇ ರೀತಿ ಧರ್ಮಸ್ಥಳ ಮೂಲದ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಈಗ ಚಾಮರಾಜನಗರದಲ್ಲಿ ಸರ್ ಏನೋ ಸಹಾಯವಾಣಿ ಮಾಡಿದ್ದಾರೆ, ಒಳ್ಳೇದು. ಮಂಡ್ಯದಲ್ಲಿ ನಾವು ಮೊದಲು ಆಗ್ರಹ ಮಾಡಿದ್ದು, ಮಂಡ್ಯದಲ್ಲಿ ಮಹಾಲಕ್ಷ್ಮಿ ಅವರ ಆತ್ಮಹತ್ಯೆ ಮಾಡಿಕೊಂಡಾಗ ಪ್ರೆಸ್ ಮೀಟ್ ಮಾಡಿ ಮೊದಲು ಆಗ್ರಹ ಮಾಡಿದ್ದು ನಾವು ಸೌಜನ್ಯ ಹೋರಾಟಗಾರರು, ಒಂದು ಸಹಾಯವಾಣಿ ಮಾಡಿ ಅಂತ ಹೇಳಿ. ಈಗ ಚಾಮರಾಜನಗರದಲ್ಲಿ ಮಾಡಿದರೆ ಸಂತೋಷದ ವಿಚಾರ. ಆದರೆ ಒಂದು ಮಜಾ ಏನಂತ ಹೇಳಿದ್ರೆ, ಆಯ್ತು ಸಹಾಯವಾಣಿ ಮಾಡಿದ್ರಿ, ಸಹಾಯವಾಣಿ ನಂಬರ್ ಕೊಟ್ರಿ, ಆದ್ರೆ ಇದ್ರಲ್ಲಿ ಪ್ರಕೃತಿ ವಿಕೋಪ ಅಲ್ಲಲ್ಲ, ಇದು ತೊಂದರೆ ಯಾರಿಂದ ಆಗ್ತಾ ಇದೆ? ಕಂಪನಿಗಳ ಕಡೆಯಿಂದ ತಾನೆ. ಕಂಪನಿಗಳು ಎಲ್ಲಿ ಅಗೋಚರನ ಅವ್ರು ಇಲ್ಲೇ ಇದಾರಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅವ್ರನ್ನ ಯಾಕೆ ಕರ್ಸ್ಕೊಂಡಿಲ್ಲ ಇದುವರೆಗೂ? ಆಮೇಲೆ ಅವ್ರ ಹೆಸರು ಯಾಕೆ ಹಾಕ್ತಾ ಇಲ್ಲ? ಈಗ ಕಳ್ತನ ಆದ್ರೆ ಸಹಾಯವಾಣಿ, ನೀವು ನಮಗ್ ಬಂದ ಸಹಾಯವಾಣಿ ನಮಗ್ ಫೋನ್ ಮಾಡಿ, ಕಳ್ಳರು ಯಾರು ಇದಾರಂತ ಗೊತ್ತಾದ ಮೇಲೆ ಕಳ್ಳರನ್ನ ಯಾಕೆ ಹಿಡಿತಾ ಇಲ್ಲ ಅನ್ನೋದು ನಂದು. ಅದು ಮಾಡಬೇಕು, ಸಹಾಯವಾಣಿದು ನೆಸೆಸಿಟಿ ಇಲ್ಲ. ಹೌದು. ಈಗ ಯಾರು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದಾರೆ ಅವ್ರು ಯಾವುದೋ ಒಂದು ದೇಶದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾ ಇಲ್ಲ. ಈಗ ಧರ್ಮಸ್ಥಳ ಅದ್ರ ಜೊತೆಗೆ ಇಟ್ ಇಸ್ ನಾಟ್ ಅ ಸೈಬರ್ ಕ್ರೈಮ್, ಇಟ್ ಇಸ್ ನಾಟ್ ಈಗ ಚೈನಾ ಆಪ್ ಅಂತ ಬಂತು, ಚೈನಾ ಆಪ್ ಅಲ್ಲಿ ಇಟ್ಸ್ ಅ ಸೈಬರ್ ಕ್ರೈಮ್, ಎಲ್ಲೋ ಕುತ್ಕೊಂಡು ಆಪರೇಟ್ ಮಾಡ್ತಿರ್ತಾರೆ. ಓಕೆ, ಸಹಾಯವಾಣಿ ಮಾಡಿ, ಸಹಾಯವಾಣಿ ಇದಕ್ಕೂ ಕೂಡ ಮಾಡ್ಲಿ, ಯಾಕಂತ ಹೇಳಿದ್ರೆ ಮನೆಗೆ ಬಂದು ಕಿರುಕುಳ ಕೊಡ್ತಾರೆ, ಒಳ್ಳೇದದು, ಇಟ್ಸ್ ಅ ವೆರಿ ಗುಡ್ ಸ್ಟೆಪ್. ಆದ್ರೆ ಇವು ಸಹಾಯವಾಣಿ ಅಂದ್ರೆ ಫೋನ್ ಮಾಡ್ತಾನೆ ಇರ್ತಾರೆ, ಅವ್ರು ಕಿರುಕುಳ ಕೊಡ್ತಾನೆ ಇರ್ಬೇಕಾ? ನಾವು ಹೇಳ್ತಾ ಇದೀವಲ್ಲ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್. ಯಾರಿಗೆ ಸಹಾಯವಾಣಿ ಅಂತ? ಸಹಾಯವಾಣಿ ಮೈಕ್ರೋ ಫೈನಾನ್ಸ್ ನವರಿಗೆ ಸಹಾಯವಾಣಿ ಅದು. ಅವ್ರಿಗೂ ಅದರದ್ದು ಇದನ್ನ ತಗೋತಾರೆ. ಅದಕ್ಕೆ ನಾವು ಹೇಳೋದು, ಈ ಸಹಾಯವಾಣಿ ಮಾಡೋದ್ರ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ SKDRDP ಜೊತೆಗೆ ಇನ್ನು ಮೈಕ್ರೋ ಫೈನಾನ್ಸ್ ಜೊತೆಗೆ ಇನ್ನೂ ಒಂದು 8 ಇದೆ. ಅವ್ರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇ ಇವರು, ತರಬೇತಿ ಶಿಬಿರ ಮಾಡೋದೇ ಇವರು. ಇದು ಇವರಿಗೆ ಗೊತ್ತಾಗಲಿ, ಪೊಲೀಸರಿಗೆ ಗೊತ್ತಾಗಲಿ. ಪೊಲೀಸ್ನವರು ನೆಗ್ಲಿಜೆನ್ಸ್ ಇದರಲ್ಲಿ ಎದ್ದು ಕಾಣ್ತದೆ. ಯಾಕಂದ್ರೆ ಇಷ್ಟರವರೆಗೆ ಒಂದು 30-35 NCR ಆಗಿದೆ. NCR ಬಿಟ್ಟು ಅವ್ರು ಆ ಕಡೆ ದಾಟ್ಲೇ ಇಲ್ಲ. FIR ಮಾಡಿದ್ರೆ ಇಷ್ಟೆಲ್ಲೋ ಆಗ್ತಾನೆ ಇರ್ಲಿಲ್ಲ. ಅಂದ್ರೆ NCRಗೆ ಅವರು ಕಿಮ್ಮತ್ತೆ ಕೊಡ್ತಾ ಇಲ್ಲ. ಯಾರು ಮನೆಗೆ ರಾತ್ರಿ ಹೋಗ್ತಾರಲ್ಲ, NCR ಹೋಗಿ ಪೊಲೀಸ್ ಅವರೇ ಹೇಳ್ಬಿಡ್ತಾರೆ, ನೀವು ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟು NCR ಆಗತ್ತೆ ಅಂತ ಅವರೇ ಹೇಳ್ತಾರೆ. NCR ಯಾಕೆ ಮಾಡಬೇಕು ನೋಡಿ? ಇವರು ಊರು ಬಿಟ್ಟು ಊರು ಕಿರುಕುಳ ಕೊಟ್ಟಿದ್ರಿಂದ ಸಿಕ್ಕಾಪಟ್ಟಿ ಬೈದಿದ್ದಾರೆ. ಅವರಿಗೆ ಬೈದು ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಹಲ್ಲೆ ಕೂಡ ಆಗಿದೆ. ಹಲ್ಲೆ ಮಾಡಿದ್ದಾರೆ. ಆನಂತರ ಎಮ್ಮೆ ಹಸುನೆಲ್ಲ ಮಾರಿ ಬಂದಿದ್ದಾರೆ, ಹೊಲ ಮಾರಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಬಾಟಲ್ ತೋರಿಗೆ ಸಂಚಾರಿ ಸ್ಟುಡಿಯೋದಲ್ಲಿ ನಾವು ನೋಡಿದ್ವಿ. ಅನೇಕ ನಮ್ಮ ಯೂಟ್ಯೂಬ್ಗಳು, ಒಂದಲ್ಲ ಅನೇಕ ಯೂಟ್ಯೂಬ್ಗಳು. ಈಗ ಅದೇ ಯೂಟ್ಯೂಬ್ಗಳನ್ನ ಬಂದ್ ಮಾಡಿಸಿದ್ದಾರೆ. ಈಗ ಅದ್ರ ಬಗ್ಗೆನೂ ಈಗ ಒಂದು ದೊಡ್ಡ ರ್ಯಾಲಿ ಮಾಡ್ತೀವಿ ನಾವು, ಯೂಟ್ಯೂಬ್ ರ್ಯಾಲಿನೇ ಮಾಡ್ತೀವಿ ನೆಕ್ಸ್ಟ್. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ಮೊನ್ನೆಯಿಂದ ಅನೇಕ ಯೂಟ್ಯೂಬ್ಗಳು ಇವತ್ತು ಕೆಲಸ ಮಾಡ್ತಾ ಪೂರ್ತಿ ಯೂಟ್ಯೂಬ್ ರ್ಯಾಲಿ, ಇವರು ಎಲ್ಲ ವಿಡಿಯೋಗಳನ್ನು ನಾವು ಬಿಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರ ಇದನ್ನು ಗಮನಿಸಬೇಕು. ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ ಇದರ ಮೂಲವನ್ನು ಕಣ್ಣೆದುರುಗಡೆ ಕಾಣ್ತಾ ಇದೆ. ಇದೇನು ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಈಸ್ ಆನ್ ಪೇಪರ್. RBI ರೆಗ್ಯುಲೇಷನ್ಸ್ ಏನಿದೆ, 3 ತಿಂಗಳಿಗೆ ಒಂದ್ಸಾರಿ ಕಟ್ಟಿ ಸ್ವಸಹಾಯ ಗುಂಪಿನಿಂದ, ಆನಂತರ 3 ತಿಂಗಳಿಗೆ ಒಂದ್ಸಾರಿ ಕಟ್ಟೋರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ನಾವು ಅನೇಕ ಸಾರಿ ನಾವು ಲೈವ್ ನಲ್ಲಿ ಇರ್ಬೋದು, ನೀವು ಇರ್ಬೋದು, ನಾವು ಪ್ರತಿ ಮೀಟಿಂಗ್ ನಲ್ಲಿ ಕೂಡ ನಾವು ಅದನ್ನ ಹೇಳ್ತಾನೆ ಇರ್ತೀವಿ. ನಮ್ಮ ಗ್ರೂಪ್ ನಲ್ಲಿ ಪ್ರತಿಯೊಂದು ಕೂಡ ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. NRLM ದುಡ್ಡು ಪೋಲಾಗ್ತಾ ಇದೆ, ಅದರ ಸಬ್ಸಿಡಿಯನ್ನ ಇವರೇ ದುಡ್ಡು ತಿಂತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬರಲಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಲಿ, SP ಅವರ ಗಮನಕ್ಕೆ ಬರಲಿ. ಇದು ಒಂದು ಏನು ಮನಿ ಲಾಂಡ್ರಿಂಗ್ ಆಕ್ಟ್ ಕೂಡ ಬರ್ತದೆ, ಆನಂತರ ಲೇವಾದೇವಿ ಆಕ್ಟ್ ಬರ್ತದೆ, ಆನಂತರ ಉಜುರಿ ಆಕ್ಟ್, ಪ್ರಿವೆನ್ಷನ್ ಆಫ್ ಉಜುರಿ ಆಕ್ಟ್ ಪ್ರಕಾರನೂ ಕೂಡ ಇದು ಅಪರಾಧ ಆಗುತ್ತೆ. ಈ ಮೈಕ್ರೋ ಫೈನಾನ್ಸ್ನವರು ಧರ್ಮಸ್ಥಳ SKDRDP ಅವ್ರ ಹತ್ರ ಒಂದೇ ಒಂದು ಲೈಸೆನ್ಸ್ ಕೂಡ ಇಲ್ಲ. ED ಅವರು ಇದು ಮಾಡಬಹುದು. ED ಅವರು 1000 ಕೋಟಿ ಒಂದು ವಾರಕ್ಕೆ ನಿಮಗೆ ಕ್ಯಾಶ್ ಅಲ್ಲಿ ಕೇಳ್ಬಿಡಿ. ಅದು ಕೂಡ ನಿಮಗೆ ಪ್ರತಿ ಸರಿ ನೀವು ಬ್ಯಾಂಕಿಗೆ ಹೋಗಿ ಕಟ್ತೀರಾ ಅಥವಾ ಕ್ಯಾಶ್ ತಗೋತಾರೆ? ನಿಮ್ ಕಡೆ ಕ್ಯಾಶ್ ಅಂತಾರೆ, ಕ್ಯಾಶೇ ತಗೋತಾರೆ. ಫೋನ್ ಪೇ ಇಲ್ಲ ಸರ್. ಮತ್ತೆ ಫೋನ್ ಪೇ ಏನಿಲ್ಲ, ಕ್ಯಾಶ್ ಕಟ್ಟಬೇಕು. ನಾವು ಕ್ಯಾಶ್ ಕಟ್ಟಬೇಕು. ದುಡ್ಡು ತಂದು ಅವರಿಗೆ ಅಲ್ಲಿ ಕುಂತ್ಕೊಂಡಾಗ ನಾವು ಹೋಗಿ ದುಡ್ಡು. ಈಗ ನೀವು ಇಲ್ಲಿ ಅಲ್ಲಿಂದ ರಾಯಚೂರಿಂತ್ರ ಇಲ್ಲಿ ಬಂದಿದ್ರಲ್ಲ, ಪ್ರತಿ ಇದನ್ನ ನಿಮ್ಗೆ ಎಷ್ಟು ಗಳಿಕೆ ಮಾಡ್ತೀರಿ? ವಾರಕ್ಕೆ 1 ಲಕ್ಷ ರೂಪಾಯಿ ಮಾಡ್ತೀರಿ? ಇಲ್ಲ ಸರ್, ವಾರಕ್ಕೆ 3,000 ರೂಪಾಯಿ, 4,000. ಅದ್ರಾಗ ಮತ್ತೆ ಅದ್ರಾಗ ಇಲ್ಲಿ ಕಟ್ಟಬೇಕಲ್ಲ ಸರ್. ಅದನ್ನ ಇಲ್ಲೇ ದುಡ್ದಿದ್ದೆಲ್ಲ ಇವರಿಗೆ ಕಟ್ಬಿಡ್ಬೇಕು, ಮತ್ತೆ ಬಡ್ಡಿ ಕಟ್ಬಿಡ್ಬೇಕು. ಬಡ್ಡಿ ಕಟ್ಟಿಬಿಡ್ಬೇಕು. ಇದು ನೋಡಿ,
ಅನೇಕ ಆರ್ಥಿಕ ತಜ್ಞರದಾರ ಈ ರಾಜ್ಯದಲ್ಲಿ, ದೇಶದಲ್ಲಿ ಕಾನೂನು ತಜ್ಞರದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಸಹಾಯಕ್ಕೆ ಬನ್ನಿ. ಅವರಿಗೆ ಸಾಧ್ಯ ಆದಷ್ಟು ಕಾನೂನಿನ ಒಂದು ಸಹಾಯ, ಪೊಲೀಸರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ನೊಂದವರ ಸಹಾಯಕ್ಕೆ ಇಡೀ ಒಂದು ವ್ಯವಸ್ಥೆ ಬರಲಿ ಅಂತ ಹೇಳಿ ಇವತ್ತಿನ ನಮ್ಮ ಜೊತೆ. ಅವ್ರಿಗೆ ಈಗ ದುಡ್ಡು ಕಟ್ಟಿತ್ತು ಅಂತಂದ್ರೆ ನಮಗೆ ಊಟ ಇರ್ಲಿಕ್ಕಿರಲಿಲ್ಲ, ಅವ್ರಿಗೆ ದುಡ್ಡು ಕಟ್ಟಬೇಕು ಸರ್. ನಿಮ್ಗೆ ಊಟ ಇರ್ಲಿಲ್ಲ ಅಂತಂದ್ರು ಅವ್ರಿಗೆ ದುಡ್ಡು ಕಟ್ಟಬೇಕು ಸರ್. ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಇದ್ರ ಚಿಂತೆ ಇಲ್ಲ, ನೀವು ದುಡ್ಡು ಕಟ್ರಂತ ಅಂತಾರೆ ಸರ್. ನೀವು ಉಪವಾಸ ಇದ್ರು ಚಿಂತೆ ಇಲ್ಲ, ನೀವು ನಮಗೆ ದುಡ್ಡು ಕಟ್ರಿ ಅಂತ ಹೇಳ್ತಾರೆ. ಇದಕ್ಕೆ ನೀವು ಅಭಿವೃದ್ಧಿ ಅಂತೀರನ? ಇದು ಅಭಿವೃದ್ಧಿ ಏನೋ ಇದು? ಅಲ್ಲ ಮತ್ತೆ ಹೇಳ್ತಾರಲ್ಲ ಅವರು ಅಭಿವೃದ್ಧಿ ಮಾಡಕತ್ತೀವಿ ಅಂತ ಹೇಳಿ, ನಾವು ಬಡತನ ನಿರ್ಮೂಲನೆ ಮಾಡಕತ್ತೀವಿ. ಅಭಿವೃದ್ಧಿ ಅವ್ರದ್ದು ಇದರಿಂದ ನಿಮ್ದು ಇದು ಅಭಿವೃದ್ಧಿ ಏನ? ಮತ್ತೆ ಹೆಸರು ಹೆಂಗೈತಿ? ಹೆಸರು ಏನಂತೈತೆ? ಮಂಜುನಾಥ್ ಅಂತ. ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದರಿಂದ ನೀವು ಅಭಿವೃದ್ಧಿ ಆದ್ರೇನು ಆಗಿಲ್ಲ ಸರ್. ಇಲ್ಲಿ ನೋಡಿ ಸರ್, ನಮಗೆ ಒಂದು ಒಪ್ಪತ್ತು ಊಟ ಇರ್ಲಿಕ್ಕಿರಲಿಲ್ಲ, ಅವ್ರಿಗೆ ದುಡ್ಡು ಹಾಕ್ಬೇಕು, ನಾವು ಹಾಕ್ಬೇಕು. ಇದರಿಂದ ನಿಮ್ಮ ಬಡತನ ನಿರ್ಮೂಲನೆ ಆಯ್ತೇನೋ? ಏನಾಗಿಲ್ಲ ಸರ್. ಮತ್ತೆ ಹೇಳ್ತಾರಲ್ಲ ಬಡತನ ನಿರ್ಮೂಲನೆ. ಆನಂತರ ಮೊನ್ನೆ ವೀರೇಂದ್ರ ಜೈನ್ ಅವರು ಟಿವಿ ಚಾನೆಲ್ ಒಳಗೆ ಹೇಳ್ತಾರೆ, ಬ್ಯಾಂಕ್ ಇಂದ ನಾವು ನೇರವಾಗಿ ಸಾಲ ಕೊಡ್ತಾರಂತ ಹೇಳಿದ್ರು ಅವರು. ನೀವು ಬ್ಯಾಂಕಿಗೆ ನೇರವಾಗಿ ಕಟ್ತಾ ಇದ್ದೀರೇನು? ಇಲ್ಲ ಸರ್. ಬ್ಯಾಂಕ್ ಇಂದ ಅಕಸ್ಮಾತ್ ನಾಳೆ ಬ್ಯಾಂಕ್ನವರು ಒಂದು ರೂಲ್ಸ್ ಮಾಡ್ತಾರೆ, ಏನಂತ ಹೇಳಿದ್ರೆ ಯಾರು ನಮ್ಗೆ ನೇರವಾಗಿ ಕಟ್ಟಿದಾರ ಅವ್ರದಿಷ್ಟ ಹಿಡಿತೀವಿ ನಾವು, ಉಳಿದವ್ರು ನಮ್ಗೆ ಲೆಕ್ಕಕ್ಕಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಿ? ಈಗ ನೀವು 1 ಲಕ್ಷದ ಮೇಲೆ ಕಟ್ಟಿ, ನೀನು ಬ್ಯಾಂಕ್ನವ್ರು ನಮ್ಗೆ ಸಂಬಂಧ ಇಲ್ಲಪ್ಪ, SKDRDP ನೇರ ಸಾಲ ಕೊಟ್ಟಿವಿ ನಾವು ನಿಮಗೆ, ನೀವು ನಮಗೆ ಕಟ್ರಿ 1.5 ಲಕ್ಷ ರೂಪಾಯಿ ಅಂದ್ರೆ ನೀವೇನ್ ಮಾಡ್ತೀರಿ? ಅವಾಗ ಡಬಲ್ ಆಕೈತದ. ಇದು ನೋಡಿ, ಇಲ್ಲಿ ಯಾವುದು ಕೂಡ ನಾವಾಗೆ ಮಾತಾಡ್ತಾ ಇಲ್ಲ. ಎಲ್ಲವನ್ನು ಕೂಡ ಎಷ್ಟೋ ಚಾನೆಲ್ಗಳು, ಪತ್ರಿಕೆಯವರು ಊರು ಬಿಟ್ಟು ಹೋಗಿದ್ದಾರೆ, ಬಡ್ಡಿ ಕಿರುಕುಳದಿಂದ ಊರು ಬಿಟ್ರು ಅಂತ ಹೇಳ್ತಾರೆ. ನಾವು ಊರು ಬಿಟ್ಟು ಯಾರು ಬಂದಿದ್ದಾರೆ ಅವ್ರ ಜೊತೆಗೇನೆ ನೇರವಾಗಿ ನಾವು ಒಂದು ಸಂವಾದವನ್ನ ಮಾಡ್ತಾ ಇದೀವಿ. ನಾವು ಬೆಳಗ್ಗೆ ಬಂದಾಗ ನಮಗೆ ಈ ಒಂದು ವಾರ ಕಟ್ಟಿಲ್ಲ, ಈ ವಾರ ಕಟ್ಟಬೇಕಂತಂದ್ರೆ ಈ ವಾರ ಇಲ್ಲ ನಮಗೆ ಕಟ್ಟೋದಂತಂದ್ರೆ ನಾವು ಹೋಗಿ ಬಂಗಾರ ಮಾರಿ 4,800 ಕಟ್ಟಿ ಕೇಸಿ ನಾವು ಸಾಯಂಕಾಲ ಇಲ್ಲಿ ಬೆಂಗಳೂರು ದುಡಿಯಕ್ಕೆ ಬಂದಿವಿ ಸರ್. ಅಷ್ಟು ಕಿರುಕುಳ ಕೊಟ್ರಿ, ಎಲ್ಲರೂ ಕುಂದಿಸಿದ್ರು ಸರ್ ಅವ್ರು. ಹೌದಾ? ಹೌದು ಸರ್. ಅಂದ್ರೆ ನೀವು ಬಂಗಾರ ಮಾರಿ ಕಟ್ಟಿ ಇಲ್ಲಿ ಬಂದ್ರಿ? ಹೌದು ಸರ್. ಇವಾಗ ಒಂದ್ ವಾರ ಆರಾಮ ಇಲ್ದಿಲ್ಲ ಸರ್ ಇವರಿಗೆ, ತೋರ್ಸನಕ್ಕಾಗಿ ನಾವು ದುಡ್ಡು ಇದ್ ಮಾಡ್ಬಿಟ್ಟಿವಿ. ಇವಾಗ ಕಟ್ಟಕ್ ಆಗಲ್ಲ ಅಂತಂದ್ರ ಅವ್ರ ಏನಂತಾರ ಸರ್, ನಿಮ್ಮ ಮನೆ ಐತಲ್ಲ ಆ ಮನಿನ ಇದು ಮಾಡ್ತೀವಿ, ನೀವ್ ತಗಂತೀರ ಅಂತ ಹರಾಜಿಟ್ಟು ಕಾಸಿ ಮಾರ್ಕ್ಯಾಸಿ ನಾವು ದುಡ್ಡು ಉಸ್ಲಿ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಅವ್ರು. ಓ, ಮತ್ತೆ ನಿಮ್ಮ ಇದನ್ನ ಹರಾಜಿಗೆ ಇಡ್ತಾರಂತ? ನಿಮ್ಮ ಮನೆ ಹರಾಜಿಗಿಟ್ಟು ದುಡ್ಡು ತಗೋತಾರಂತ? ತಗಂತಾರ. ಅದ್ ಹೆಂಗ್ ಕಟ್ಟಾಗಲ್ಲ ನೀವು, ನಾನು ನೋಡ್ತೀನಿ ಅಂತಾರ. ಇದು ಅಭಿವೃದ್ಧಿ ಯೋಜನೆ ಹೌದಲ್ಲ ಇದು? ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಅಭಿವೃದ್ಧಿ ಇದರಿಂದ ನಿಮ್ಗೆ ಏನ್ ಅನ್ಸತಿ? ನೀವು ಅಭಿವೃದ್ಧಿ ಆದ್ರೆ ನೋಡ್ರಿ, ಅಭಿವೃದ್ಧಿ ಆಯ್ತಂದ್ರೆ ನಾವು ಹಿಂಗೆ ಹಾಕಿರ್ತಿದ್ವಿ ಸರ್. ಇದನ್ನ ತಗೊಂಡಾಗ್ಲಾಸಿ ನಾವು ಕೊಡಬಾರ್ದು, ಕಷ್ಟ ಎಲ್ಲ ಕೊಟ್ಟಿವಿ ಬಿಡ್ರಿ. ಸಾಕಾಗಿ ಹೋಗ್ಯದ ತಗೊಂಡು. ಇದರ ಜೊತೆಗೆ ಇವತ್ತು ಆ ಮಗುವಿನ ಶಾಲೆ, ಉಪ್ಪಲದೊಡ್ಡಿ ಸರ್ಕಾರಿ ಶಾಲೆಯ ಟೀಚರ್ ಜೊತೆಗೂ ಕೂಡ ನಾನು ಮಾತಾಡಿದ್ದೀನಿ. ಅವರು ಕೂಡ ಒಂದು ಕನ್ಸರ್ನ್ ತೋರಿಸಿದ್ರು. ಅವರಿಗೆ ನಾವು ಹೇಳ್ಕೊಂಡಿದ್ದೀವಿ, ಕೆಲವು ದಿನಗಳ ಹಿಂದೆ ನಮ್ಮ ವಿಜಯನಗರದ ಒಬ್ಬ ಪ್ರಮುಖರಾದಂತಹ ರಾಮಕೃಷ್ಣ ಅವರು ಕೂಡ ಒಂದು ವರದಿಯನ್ನ ಪ್ರಿಪೇರ್ ಮಾಡಿದ್ದಾರೆ. ಸೌಜನ್ಯ ಹೋರಾಟಗಾರರಿಂದ ಎಲ್ಲಾ ಜಿಲ್ಲೆಯಲ್ಲೂ ನಾವು ಒಂದೊಂದು ವರದಿಯನ್ನ ತಯಾರು ಮಾಡ್ತಾ ಇದ್ದೀವಿ. ಅದರಾಗ ಒಂದು ಅಂಶವನ್ನ ಹೇಳಿದ್ರು. ಇವತ್ತು ಅದು ನಿಜ ಆಯಿತು. ಏನು ಅಂತ ಹೇಳಿದ್ರೆ, ಅನೇಕ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನ ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜಿನವರೆಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಗೆ ನಲುಗಿ ಹೋಗಿ ಶಾಲೆಯನ್ನು ಬಿಟ್ಟು ಡ್ರಾಪ್ ಔಟ್ ಆಗಿ ಕಾಲೇಜ್ಗಳನ್ನು ಬಿಟ್ಟು ಇಲ್ಲಿ ಬೆಂಗಳೂರು, ಹೈದರಾಬಾದ್, ಗೋವಾ ಬೇರೆ ಬೇರೆ ಪ್ರದೇಶಗಳಿಗೆ ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ರು. ಇವತ್ತು ಅದು ನಿಜ ಆಗಿದೆ. ಆ ಸ್ಕೂಲಿನ ಶಾಲೆಯ ಶಿಕ್ಷಕರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನಿಮ್ಮಿಂದ ದಯವಿಟ್ಟು ನೀವು ಕೂಡ ಒಂದು ವರದಿಯನ್ನು ಕೊಡಿ. ಯಾಕಂದ್ರೆ ಸ್ಕೂಲ್ ಡ್ರಾಪ್ ಔಟ್ಸ್ಗೆ ಅವರು ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಯಾಕೆ ಶಾಲೆಯನ್ನು ಬಿಟ್ಟಿದ್ದಾರೆ ಅಂತ ಹೇಳಿ, ಯಾವ ಕಾರಣದಿಂದ ಶಾಲೆಯನ್ನು ಬಿಟ್ಟಿದ್ದಾರೆ, ಪೇರೆಂಟ್ಸ್ ಕಳಿಸ್ತಾ ಇಲ್ವೋ, ಆಸಕ್ತಿ ಇಲ್ವೋ, ಅಥವಾ ಆರ್ಥಿಕ ಸಮಸ್ಯೆ, ಯಾವ ರೀತಿ ಆರ್ಥಿಕ ಸಮಸ್ಯೆ, ಆ ಆರ್ಥಿಕ ಸಮಸ್ಯೆಯಲ್ಲಿ ದಯವಿಟ್ಟು ನೀವು ಕೂಡ ಇದನ್ನ ಸರ್ಕಾರಕ್ಕೆ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನ ಕೊಡಿ ಅಂತಲೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಈ ಮಗುವಿಗೆ ಶಾಲೆಗೆ ಕಳಿಸುವಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡುವಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಇದೇ ರೀತಿ ಅನೇಕ ಜನ, ದಯವಿಟ್ಟು ನಾವೊಬ್ಬರೇ ಅಲ್ಲ, ಇಲ್ಲಿ ಸಾಕಷ್ಟು ಜನ ವಿದ್ಯಾವಂತರು ಈ ರಾಜ್ಯದಲ್ಲಿ ಇದ್ದಾರೆ. ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ.
ನಾವು ಏನಾದರೂ ಸಂಪರ್ಕ ಮಾಡದೆ ಹೋಗಿದ್ರೆ ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಹಿಂದೆ. ಅದಕ್ಕೆ ನಾವು ಇವರಿಗೂ ಕೂಡ ಏನು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಆತ್ಮಹತ್ಯೆಗೆ ಶರಣಾಗಬೇಡಿ, ಸಾವಿಗೆ ಶರಣಾಗಬೇಡಿ, ನೇಣಿಗೆ ಆಗಲಿ ವಿಷ ಕುಡಿಯೋದಾಗಲಿ ಅಂತ ಕೆಲಸ ಮಾಡಬೇಡಿ. ನಿಮ್ಮ ಜೊತೆಗೆ ಇಡೀ ವ್ಯವಸ್ಥೆ, ನಮ್ಮ ಕಾನೂನು ವ್ಯವಸ್ಥೆ ಇದೆ, ಸೌಜನ್ಯ ಹೋರಾಟಗಾರರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ಮಾತು ಹೇಳ್ತಾ, ಮತ್ತು ನಮ್ಮ ಜೊತೆಗೆ ಜಯಂತ್ ಟಿ ಅವರಿದ್ದಾರೆ. ಭಾಳಷ್ಟು ಗ್ರೌಂಡ್ ವರ್ಕ್ ಮಾಡ್ತಾರೆ ನಮ್ಮ ಜಯಂತ್ ಟಿ ಅವರು. ಪ್ರತಿಯೊಂದು ಏನೇ ಒಂದು ವರ್ಕ್ ಇದ್ರೂ ಕೂಡ ಮಾಹಿತಿ ಕಲೆಕ್ಟ್ ಮಾಡೋದಾಗಲಿ, ಸರ್ಕಾರದ ದಾಖಲೆಗಳನ್ನು ತಗೊಳ್ಳೋದಾಗಲಿ, ಮತ್ತು ಒಂದು ಗ್ರೌಂಡ್ ಲೆವೆಲ್ ಫೀಲ್ಡ್ ವರ್ಕ್ನಲ್ಲಿ ಜಯಂತ್ ಟಿ ಅವರದು ಎತ್ತಿದ ಕೈ. ಹೀಗಾಗಿ ಅವರೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಚಂದಪ್ಪ ಗೌಡರ ಒಂದು ಅಂತ್ಯ ಸಂಸ್ಕಾರ 7 ಗಂಟೆಗೆ ಆಗ್ತದೆ ಅಂತ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅಲ್ಲಿ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಗದೊಮ್ಮೆ ಹೇಳ್ತಾ ಇವತ್ತಿನ ಲೈವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.